ಚಪಾತಿ ಮಾಡ್ತಾ ಇದ್ದೀರಾ? ಓಕೆ ಓಕೆ. ಡೈಲಿ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀರಾ? ಸರ್ ಒಂದು 11 ಅಥವಾ 11:30 ಆಗುತ್ತೆ. 11 ಅಥವಾ 11:30 ಆಗುತ್ತಾ? ಫ್ರೆಶ್ ಬಿಸಿ ಬಿಸಿದೇ ಮಾಡ್ಕೊಡ್ತಾ ಇರ್ತೀರಾ ಡೈಲಿ? ಅಂದ್ರೆ ಬೇರೆದೆಲ್ಲ ಮಾಡಿದ್ರೆ ಒಣಗೋಗುತ್ತಲ್ವಾ, ಕೊಟ್ರೆ ಕಸ್ಟಮರ್ಸ್ ಇಷ್ಟ ಆಗುತ್ತಲ್ಲ. ಓಕೆ. ಸ್ಕಂದ ಮೆಸ್ ಅಂತೇಳಿ, ಸ್ಕಂದ ಮೆಸ್ ಅಣ್ಣಯ್ಯ ಅಂತಾನು ಫೇಮಸ್ ಇದಾರೆ ಅವರು. 40 ವರ್ಷಗಳಿಂದನೂ ಕೂಡ ಅಡಿಗೆ ಮಾಡ್ಕೊಂಡ್ ಬರ್ತಾ ಇದಾರೆ ಕ್ಯಾಟ್ರಿಂಗ್. ಇವಾಗ ಈ ಹೋಟೆಲ್ ನ ಅಂದ್ರೆ ಮೆಸ್ ಮಾಡ್ಬಿಟ್ಟು 11 ವರ್ಷ ಆಗಿದೆ. ಸ್ಕಂದ ಮೆಸ್ ಅಂತ ಹೇಳಿ ವೆಜಿಟೇರಿಯನ್ ಮೆಸ್ ಇದು. ಬಹಳ ಒಂದು ಸಾಂಪ್ರದಾಯಿಕ ಊಟ ಸಿಗುತ್ತೆ ಇಲ್ಲಿ. ಮೆಸ್ ಇದು ಯಾವ ರೀತಿ ಮನೆ ಊಟ ಇರುತ್ತೋ ಆ ರೀತಿ ಊಟ ಇರುತ್ತೆ. ನಂಜನಗೂಡಲ್ಲಿದೆ. ಇದ್ರ ಬಗ್ಗೆ ನಾನು ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ ಇವತ್ತು. ಇದು ತುಂಬಾ ಒಳ್ಳೆ ಜಾಗ. ನಾವಿಲ್ಲಿ ರೆಗ್ಯುಲರ್ ಆಗಿ ಬರ್ತಾ ಇರ್ತೀವಿ. ಫಸ್ಟ್ ಆಫ್ ಆಲ್ ಇದು ಪ್ಯೂರ್ ವೆಜಿಟೇರಿಯನ್ ಊಟ ನಮಗೆ. ಆಮೇಲೆ ಇಲ್ಲಿ ಬಂದು ಬಹಳ ಹೈಜೀನು, ತುಂಬಾ ಕ್ಲೀನ್ಲಿನೆಸ್ ಇದೆ. ಟೇಸ್ಟ್ ಸೇಮ್ ಮನೆ ಇದ್ದಂಗಿದೆ. ಮತ್ತೆ ಇಲ್ಲಿ ಸ್ಟಾಫ್ ಮತ್ತೆ ತುಂಬಾ ಫ್ರೆಂಡ್ಲಿ ಇದ್ದಾರೆ. ಇಟ್ ಇಸ್ ಅ ವೆರಿ ವೆರಿ ಗುಡ್ ಪ್ಲೇಸ್ ಆಕ್ಚುಲಿ. ತುಂಬಾ ಚೆನ್ನಾಗಿದೆ. ಇಲ್ಲಿ ನಾವು ವಾರಕ್ಕೆ ಒಂದ್ಸಲ 2 ಸಲ ಬರ್ತೇವೆ. ನಮ್ದು ಗ್ರಾನೈಟ್ ಬಿಸ್ನೆಸ್ ಇದೆ ಇಂಡಸ್ಟ್ರಿ ಏರಿಯಾದಲ್ಲಿ. ಮತ್ತೆ ಊಟ ಮಾಡಕ್ಕೆ ಅಲ್ಲಿಂದ ಎಲ್ಲಿಗೇನೆ ಬರ್ತೀವಿ, ಬೇರೆ ಕಡೆ ಹೋಗೋದು. ಅಲ್ಲಿಂದ ಇಲ್ಲಿಗೆ ಬರ್ತೀರಾ ನೋಡಿ, ಊಟ ಚೆನ್ನಾಗಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ. ಪ್ಯೂರ್ ವೆಜ್ ಇದೆ. ಪ್ಯೂರ್ ವೆಜ್ ನಮ್ಮ ಮನೆ ಇದ್ದಂಗಿದೆ. ಮನೆಯಲ್ಲಿ ಹೇಗಿರುತ್ತೋ ಇದೆ. ಸೇಮ್ ಸೇಮ್ ತುಂಬಾನೇ ಹೈಜೀನು. ಮತ್ತೆ ಟೇಸ್ಟ್ ತುಂಬಾ ತುಂಬಾ ಟೇಸ್ಟ್ ಇದೆ. ಸರ್ ಹೇಗಿರುತ್ತೆ ಊಟ ಎಲ್ಲ? ಸರ್ ಊಟ ಚೆನ್ನಾಗಿದೆ. ಏನೋ ಅಂದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ತಿಂದಿಲ್ಲ, ರುಚಿ ನೋಡಿದ್ರೆ ನಮಗೂ ಸಜೆಷನ್ ಮಾಡಿದ್ದು. ಆದ್ರಿಂದ ಇಲ್ಲಿ ಬಂದು ಬಟ್ ಟೇಸ್ಟ್ ಸೂಪರ್ ಇದೆ. ಮನೆ ಊಟ ತರನೇ ಇದೆ. ಮತ್ತೆ ಕ್ಲೀನಿಂಗ್ ಎಲ್ಲ ಚೆನ್ನಾಗಿದೆ, ನೋಡ್ತಿದ್ದಾರೆ, ಮೇಂಟೈನ್ ಮಾಡಿದ್ದಾರೆ. ಚೆನ್ನಾಗಿದೆ. ನಮಸ್ಕಾರ ಸರ್. ನಮಸ್ಕಾರ. ಏನ್ ಸರ್ ಪಾರ್ಸಲ್ ತಗೊಂಡೋಗ್ತಾ ಇದ್ದೀರಾ? ಪಾರ್ಸಲ್ ಬಂದಿದೆ. ತಿಳಿ ಸಾರ್ ಬೇಕಾಯ್ತು, ತಗೊಂಡೋಗಿ ಬಂದಿದ್ದೀನಿ. ನಾನು ವಾರದಲ್ಲಿ 4 ದಿನಾನಾದ್ರೂ ತಿಳಿ ಸಾರು ತಗೊಂಡೋಗ್ತಾ ಇರ್ತೀನಿ, ಸಾಂಬಾರ್ ತಗೊಂಡೋಗ್ತಾ ಇರ್ತೀನಿ. ಮನೇಲಿ ಮಾಡದೇ ಇರೋ ದಿನ ಎಲ್ಲ ಇಲ್ಲಿ ತಗೊಂಡೋಗೋದು ನಮ್ಮ ಅಭ್ಯಾಸ. ಹೇಗಿರುತ್ತೆ ಸರ್ ಟೇಸ್ಟ್? ಚೆನ್ನಾಗಿರುತ್ತೆ. ರೆಗ್ಯುಲರ್ ನೀವು ಇಲ್ಲಿ? ಊಟ ತುಂಬಾ ಚೆನ್ನಾಗಿದೆ ಸರ್. ನಾನು 2002 ಅಲ್ವಾ ರಮಣ? 2002 ಅಲ್ಲಿ ಹಳೇದಿತ್ತು ಇವ್ರದು. 2002ರಿಂದ ಇಲ್ಲಿವರೆಗೂ ಇಲ್ಲೇ ತಿಂಡಿ ತಿಂದ್ರೆ ಕರೆದು ಬೇರೆ ಕಡೆ ತಿಂಡಿ, ನಾನು ಬೇರೆ ಕಡೆ ಹೋಗಲ್ಲ. ಮೈಸೂರವರು ರಾಮಣ್ಣ ಅಂತ. ಮನೆ ಊಟನೇ ಸೇಮ್ ಎಲ್ಲ. ಫುಲ್ ಮನೇಲಿ ಏನ್ ಮಾಡ್ತಾರೆ ಅದೇ ಊಟ, ಅದೇ ಟೇಸ್ಟ್ ಅಲ್ಲ. ನಾವು ನಂಜನಗೂಡು ಬಂದ್ರೆ ಇಲ್ಲಿ ಬಂದು, ನಾವು ಮೈಸೂರಿಂದ ಬಂದು ಇಲ್ಲಿ ಬತ್ತು ಅಂದ್ರೆ ನಾವು ಇಲ್ಲಿ ಊಟ ಮಾಡ್ಕೊಂಡೆ ಹೋಗೋದು. ಚಪಾತಿಗೆ ಪಲ್ಯ ಇದೆ ಕಾಳಿಂದು. ಅದೇ ರೀತಿಯಾಗಿ ಸಾಗು ಕೂಡ ಇದೆ, ಪಲ್ಯ.
ಸಬ್ಬಕ್ಕಿ ಪಾಯಸ ಕೂಡ ಇರುತ್ತೆ. ಪಾಯಸ ಇದು ಪುಳಿಯೋಗರೆ ಇರುತ್ತೆ, ಪುಳಿಯೋಗರೆಯನ್ನು ಕೊಡ್ತಾರೆ. ಹಲಸಿನ ಕಳಪಲ್ಲೆ, ಪ್ಯೂರ್ ವೆಜ್ ಮೀಲ್ಸ್, ಸಾತ್ವಿಕ ಆಹಾರ. ಬಹಳ ಚೆನ್ನಾಗಿದೆ ವೆಜ್ ಮೀಲ್ಸು, ಮನೆ ಊಟ ಇದ್ದಂಗಿರುತ್ತೆ. ನಂಜನಗೂಡಿಗೆ ಬಂದ್ರೆ ನಂಜುಂಡೇಶ್ವರ ದೇವಸ್ಥಾನ ಇದೆ, ಹಿಂದ್ಗಡೆ ರೋಡಲ್ಲೇ ಇದೆ ಸ್ಕಂದ ಮೆಸ್ಸು. ಬನ್ನಿ, ಸೂಪರ್ ಆಗಿರುತ್ತೆ. ಸ್ವಲ್ಪ ಹಾಂ ಸರಿ. ಸೌತೆಕಾಯಿ, ಕುಂಬಳಕಾಯಿ, ಸಾರು ಕೂಡ ಚೆನ್ನಾಗಿದೆ. ಅನ್ನ ಸಾಂಬಾರು ಸೂಪರ್ ಆಗಿದೆ. ಬಹಳ ಟೇಸ್ಟ್ ಆಗಿದೆ. ಸಾಕು ಸಾಕು ಸಾಕು. ಹೇಳಿ ಸರ್, ಇದೆಯಲ್ಲ ರಸಮ್ಮ ನೋಡಿ. ಬಾಳೆ ಎಲೆ ಊಟ, ಊಟದ ಏನೇನು ಬಾಳೆ ಎಲೆ ಮೂಲೆಯಲ್ಲಿ ಸಬ್ಬಕ್ಕಿ ಪಾಯಸ ಭಾಳ ಚೆನ್ನಾಗಿದೆ. ಖಾಲಿ ಮಾಡಿದೆ. ರಸಮ್ ಅಲ್ವಾ, ಸಾಕು ಬನ್ನಿ. ರಸಮ್ಮು ನೋಡಿ, ಎಲ್ಲ ಖಾಲಿ ಮಾಡ್ಬಿಟ್ಟಿದ್ದೀನಿ. ಬಹಳ ರುಚಿಕರವಾಗಿದೆ. ರಸಮ್ದು ಅಷ್ಟೇ ಬಹಳ ಚೆನ್ನಾಗಿದೆ. ನೀನು ಎಲೆ ನೋಡಿದ್ರೆ ಗೊತ್ತಾಗುತ್ತೆ. ನಾನೇನು ಉಳಿಸಿಲ್ಲ. ಹಪ್ಪಳ ಇದೆ. ಬಹಳ ಚೆನ್ನಾಗಿದೆ. ಬಂದಾಗ ಸ್ಕಂದ ಮೆಸ್ಸಿಗೆ ಬನ್ನಿ. ಏನು ನಂಜನಗೂಡಿಗೆ ಬಂದ್ರೆ ಸ್ಕಂದ ಮೆಸ್ಸಿಗೆ ಬಂದು ಊಟ ಮಾಡಿ. ಮನೆ ಊಟದ ತರ ಇದೆ. ಮನೆಯಲ್ಲಿ ಹೇಗೆ ಊಟ ಮಾಡ್ತಾರೋ ಆ ರೀತಿಯಾದ ಊಟ ಇದೆ. ಮನೆಯಲ್ಲೇ ಊಟ ಮಾಡ್ತೀನಿ ಅಂತ ಫೀಲ್ ಆಗುತ್ತೆ. ಬಾಳೆ ಎಲೆ ಊಟ ಬೇರೆ ಬಹಳ ಚೆನ್ನಾಗಿದೆ. ಪ್ಯೂರ್ ವೆಜ್ ಮೀಲ್ಸ್ ಮಾಡಿ. ಎಷ್ಟು ವರ್ಷ ಆಯ್ತು ನಾವು ಸ್ಕಂದ ಮೆಸ್ ಮಾಡಿ? 10 ವರ್ಷ ಆಯ್ತು. 45 ವರ್ಷದಿಂದ ಕ್ಯಾಟ್ರಿಂಗ್ ಮಾಡ್ತಾ ಇದೀವಿ. ಒಳ್ಳೆ ಇದೆಲ್ಲ ಜನಗಳೆಲ್ಲ ಸ್ಪಂದಿಸ್ತಿದ್ದಾರೆ. ಚೆನ್ನಾಗಿದೆ, ಊಟ ಚೆನ್ನಾಗಿದೆ ಅನ್ಬಿಟ್ಟು ಇವತ್ತು ಹುಡಿಕೊಂಡ್ ಬರ್ತಾರೆ. ನಾವು ನಮ್ಮಲ್ಲಿ ದಿನ ಹಬ್ಬದಡಿಗೆ ಊಟ ಕೊಡ್ತೀವಿ. ಹಬ್ಬದಡಿಗೆ ಊಟ ಕ್ಯಾಟ್ರಿಂಗ್ ತಗೋತೀವಿ. ಮದುವೆ ಇದೆಲ್ಲ ಕ್ಯಾಟ್ರಿಂಗ್ ಮದುವೆ ಎಲ್ಲ ಒಪ್ಕೋತೀವಿ, ಮಾಡ್ಕೊಡ್ತೀವಿ. ಮದುವೆ ಮುಂಜಿ ಚೌಲ ಎಲ್ಲ ಪ್ರತಿಯೊಂದು ಕ್ಯಾಟ್ರಿಂಗ್ ತಗೋತೀವಿ. ಚೆನ್ನಾಗಿ ನಡೀತಾ ಇದೆ. ಶ್ರೀಕಂಠೇಶ್ವರನ ಆಶೀರ್ವಾದ ನನ್ನ ಮಕ್ಕಳ ಮೇಲೆ ಇದೆ. ಪಕ್ಕ ಬ್ರಾಹ್ಮಣರ ಭೋಜನ. ಸರ್, ಇವಾಗ ನೀವು ಎಷ್ಟು ಗಂಟೆಯಿಂದ ಮಧ್ಯಾಹ್ನ? ಇದು 11:30 4:30 ತನಕ ಸರ್. ಮಧ್ಯಾಹ್ನ ಮಾತ್ರ ಅಲ್ವಾ? 11:30 11:30 4:30 ತನಕ ಊಟ ಇರುತ್ತೆ. ಬೆಳಿಗ್ಗೆ ಮತ್ತೆ ರಾತ್ರಿ ಬೆಳಿಗ್ಗೆ ಟಿಫನ್ ಮಾಡಲ್ಲ. ರಾತ್ರಿ ಆರ್ಡರ್ ಇದ್ರು ಮಾಡ್ತೀವಿ, ಇಲ್ಲ ಅಂದ್ರೆ ಏನೇನು ಇರುತ್ತೆ ಸರ್ ಊಟದಲ್ಲಿ? ಡೈಲಿ ಒಂದು ಪಲ್ಯ, ಒಂದು ಪಾಯಸ, ಚಿತ್ರಾನ್ನ, ಹಪ್ಪಳ, ಉಪ್ಪಿನಕಾಯಿ, ಸರಿ ಎಲೆ ತುದಿ ಇದು ಪಾಯಸ ಇರುತ್ತೆ. ಸಾಂಬಾರು, ರಸಮ್ಮು, ಮಜ್ಜಿಗೆ, ಪುಳಿಯೋಗರೆ ಇರುತ್ತೆ. ಡೈಲಿ ಹಬ್ಬದಡಿಗೆ ಇರುತ್ತೆ ಸರ್ ಮಾತ್ರ. ಹೌದಾ? ಸರಿ ಸರ್. ಅದ್ರ ತಿಂಡಿ ಏನಿಲ್ಲ, ಬರೀ ಮಧ್ಯಾಹ್ನದ ಊಟದ ಮಾತ್ರ ಅಷ್ಟೇ ಅಲ್ವಾ? ಹೌದು ಸರ್. ನೀವು ಇವಾಗ ಕ್ಯಾಟ್ರಿಂಗ್ ಎಲ್ಲ ಮಾಡಿ? ಕ್ಯಾಟ್ರಿಂಗ್ ಎಲ್ಲ 2 ಪಲ್ಯ 2 ಕೋಸಂಬರಿ ಕೊಡ್ತೀವಿ. ಹಪ್ಪಳ, ಉಪ್ಪಿನಕಾಯಿ, ಅನ್ನ ಸಾಂಬಾರು, ತಿಳಿ ಸಾರು, ಎಲೆ ತುದಿ ಪಾಯಸ, ಸ್ವೀಟ್ ಏನ್ ಬೇಕು, ಒಬ್ಬಟ್ಟು, ಮೈಸೂರು ಪಾಕ ಏನ್ ಹೇಳ್ತಾರೆ ಅದು ಎಲ್ಲ ಮಾಡ್ಕೊಡ್ತೀರಾ? ಮನೆಗೆ ಎಷ್ಟು ಜನಕ್ಕೆ ಮಾಡ್ತೀರಾ ಸರ್? ಮನೆ ಆರ್ಡರ್ ಬಂದ್ರೆ ಎಷ್ಟು ಜನ? ಮನೆ ಆರ್ಡರ್ ಮಾಡ್ಕೊಟ್ಟು 10 ಕಾರ ಮಾಡ್ಕೊಡ್ತೀವಿ, 100 ಕಾರ ಮಾಡ್ಕೊಡ್ತೀವಿ, 200 ಕಾರ ಮಾಡ್ಕೊಡ್ತೀವಿ. 10 ಜನ 20 ಜನ 500 ಕಾರ ಮಾಡ್ಕೊಡ್ತೀವಿ. ಮತ್ತೆ ಮದುವೆಗಳಿಗೆ ಎಲ್ಲ ಸಂಬಾರ ಮದುವೆ. ಆಮೇಲೆ ಇದು ಸರ್, ಇದು ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಈರುಳ್ಳಿ ನಮ್ಮಲ್ಲಿ ನಮಗೇನು ಅಂತಂದ್ರೆ ದೇವಸ್ಥಾನಕ್ಕೆ ಬರ್ತಾರೆ, ಅದರಿಂದ ಈರುಳ್ಳಿ ಬೆಳ್ಳುಳ್ಳಿ ಹಾಕಲ್ಲ. ಈರುಳ್ಳಿ ಬೆಳ್ಳುಳ್ಳಿ ಹಾಕಲ್ಲ. ಈರುಳ್ಳಿ ಬೆಳ್ಳುಳ್ಳಿ ಕೇಳಿದವರೆಗೂ ಮಾಡ್ಕೊಡ್ತೀವಿ, ಬೇರೆಯವ್ರಿಗೆ ಹಾಕೊಡ್ತೀವಿ. ಬೇಕು ಅಂದ್ರೆ ಹಾಕೊಡ್ತೀವಿ. ಬೇಕು ಅಂದ್ರೆ ಹಾಕೊಡ್ತೀರಾ? ಇಲ್ಲಾಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ನೀವು ಹಾಕೋದಿಲ್ವಲ್ಲ? ಇಲ್ಲಿ ನಿಮಗೆ ಹೋಟ್ಲಲ್ಲಿ ಯಾವಾಗ ಸಿಗುತ್ತೆ ಸರ್ ಈರುಳ್ಳಿ ಬೆಳ್ಳುಳ್ಳಿ? ಈರುಳ್ಳಿ ಬೆಳ್ಳುಳ್ಳಿ ಒಂದೇ ದಿವಸ ಬೆಳ್ಳುಳ್ಳಿ ಹಾಕಲ್ಲ, ಈರುಳ್ಳಿ ಮಾತ್ರ ಹಾಕ್ತಿವಿ. ಬುಧವಾರ ಒಂದೇ ದಿವಸ ನಮ್ಮಲ್ಲಿ. ಬುಧವಾರ ಒಂದ್ ದಿವಸ? ಬುಧವಾರ ಒಂದೇ ದಿವಸ ಹಾಕೋದು. ಮತ್ತೆ ಬೇರೆ ದಿವಸ ಎಲ್ಲ ನೀವು ಇಲ್ಲ ಹಾಕಲ್ಲ ಸರ್. ಎಲ್ಲ ಮೊಮ್ಮಗನ ಹೆಸರಲ್ಲಿ ವ್ಯವಹಾರ ಮಾಡ್ತಿರೋದು. ಇವ್ರ ಹೆಸರಲ್ಲಿ ಸ್ಕಂದ ಅಂತ ಅನ್ಬಿಟ್ಟು, ಸ್ಕಂದ ನನ್ನ ಮೊಮ್ಮಗ, ಮಗ ಸೊಸೆ ಎಲ್ಲ ನೋಡ್ಕೋತಾರೆ. ಅವ್ರ ಇದ್ರಲ್ಲಿ ಅವರೇ ನೋಡೋದು ಮಾಡೋದು ಎಲ್ಲ ಅವರೇನೆ. ಹೆಸರು ಹತ್ರ ನಮ್ಮ ಮೊಮ್ಮಗಂದು, ವ್ಯವಹಾರ ಎಲ್ಲ ನಮ್ದು. ಸರಿ ಸರ್, ಅಡ್ರೆಸ್ ಹೇಳ್ಬಿಡಿ ಸರ್. ಇದು ಎಲ್ಲಿ ಕರೆಕ್ಟ್ ಆಗಿ ಒಂದು ನಂಜನಗೂಡಲ್ಲಿ ಅಡ್ರೆಸ್ ಹೋಟೆಲ್ದು?
ರಾಷ್ಟ್ರಪತಿ ರೋಡು, ಕಾಮಾಕ್ಷಿ ಬಾಯಿ ಚೌಟ್ರಿ ಎದುರಿಗೆ, ನಂಜನಗೂಡು ಸ್ಕಂದ ಮೆಸ್. ಅಲ್ವಾ? ಅಣ್ಣಯ್ಯ ಸ್ಕಂದ ಮೆಸ್. ಅಣ್ಣಯ್ಯ, ನಿಮ್ಮ ಹೆಸರು ಅಣ್ಣಯ್ಯ ಅಲ್ವಾ ಸರ್? ಸರ್ ಊಟ ಎಲ್ಲ ಚೆನ್ನಾಗಿದೆ, ಮನೆ ಊಟ ತರಾನೇ ಇದೆ. ಯಾವ್ದು ಸೋಡಾ ಗಿಡ ಏನ್ ಹಾಕಲ್ಲ, ತುಂಬಾ ಟೇಸ್ಟ್ ಆಗಿದೆ. ಟೇಸ್ಟ್ ಆಗಿದೆಯಾ ಸರ್? ಎಲ್ಲ ಫ್ಯಾಮಿಲಿ ಬಂದ್ಬಿಟ್ಟಿದ್ರಲ್ಲ ಸರ್? ಫ್ಯಾಮಿಲಿಯಲ್ಲೇ ಬಂದಿದ್ದು ಸ್ಕೂಲ್ಗೆ, ಹಂಗೆ ಮಧ್ಯಾಹ್ನ ಊಟ ಟೈಮ್ ಆಯ್ತಲ್ಲ. ಹೌದಾ? ಇದೇ ಊರ ಸರ್ ನೀವು? ಇದೇ ಪಕ್ಕದಲ್ಲಿ. ಹೌದಾ ಮೇಡಮ್, ಹೆಂಗಿತ್ತು ಊಟ ಎಲ್ಲ? ಅಡಿಗೆ ನೀವು ಮಾಡ್ತೀರಾ? ನಿಮ್ಗೆ ಗೊತ್ತಿರುತ್ತೆ. ಚೆನ್ನಾಗಿತ್ತಾ? ತುಂಬಾ ಚೆನ್ನಾಗಿದೆ. ಮನೆ ಊಟದ ತರ ಇತ್ತಾ? ಮನೆ ಊಟದ ತರನೇ ಇದೆ. ಹೇಗಿರುತ್ತೆ ಸರ್ ಊಟ ಎಲ್ಲ? ಊಟ ನಾವಿದೆ ಫಸ್ಟ್ ಟೈಮ್ ಬಂದಿರೋದು, ಚೆನ್ನಾಗಿದೆ ನಮ್ಗೆ. ಇಲ್ಲ ಮೈಸೂರು. ನಮ್ ಫ್ರೆಂಡ್ ಒಬ್ರು ಸಜೆಸ್ಟ್ ಮಾಡಿದ್ರು, ನಾವ್ ಅವ್ರು ಕೇಳಿದ್ವಿ ಎಲ್ಲೋಗೋದು ಅಂತ, ಅವ್ರು ಇಲ್ಲಿ ಸಜೆಸ್ಟ್ ಮಾಡಿದ್ರು. ಫಸ್ಟ್ ಕ್ಲಾಸ್ ಇದೆ ಸರ್. ಬರ್ತಾ ಡೈಲಿ ನಾವು ಇಲ್ಲೇ ಬರೋದು, ನಾವು ಎಲ್ಲ ಕಸ್ಟಮರ್ ಇಲ್ಲೇ ಬರೋದು. ಯಾರೋ ಲೇಬರ್ಗಳೆಲ್ಲ ಇಲ್ಲೇ ಬರೋದು ಊಟ ಸರ್. ನಮ್ಮ ತಂದೆಯವರು ಮುಂಚೆಯಿಂದ ಇದನ್ನ ಮಾಡ್ತಿದ್ರು, ಈಗ 5 ವರ್ಷದಿಂದ ನಾವು ಮಾಡ್ತಾ ಇದ್ವಿ. ಮೊದಲಿಂದ ನಿಮ್ ತಂದೆಯವ್ರು ನೋಡ್ಕೊಂಡ್ ಬಂದಿದಾರಲ್ವಾ? ಹೌದು ಸರ್. ಇವಾಗ ನೀವು ನೋಡ್ಕೊಂಡು ಹೋಗ್ತಾ ಇದ್ದೀರಾ? ಖಂಡಿತ. ಅದೇ ಹೇಳಿದ್ರು ಕ್ಯಾಟ್ರಿಂಗ್ ಇರುತ್ತೆ ಅಂತ ಹೇಳಿದ್ರು. ಕ್ಯಾಟ್ರಿಂಗ್ ಅಲ್ಲಿ ಬಿಸಿ ಇರ್ತಾರೆ. ಕ್ಯಾಟ್ರಿಂಗ್ ಇದೆ, ಮದ್ವೆ ಮುಂಜಿ ಪ್ರತಿಯೊಂದು ಕಾರ್ಯಕ್ರಮಗಳನ್ನ ತಗೋತೀವಿ, ಮಾಡ್ಕೊಡ್ತೀವಿ. ಮತ್ ಮನೆಯಲ್ಲಿ ಇದು ಆರ್ಡರ್ ಕೊಟ್ಟರೆ ಅವರಿಗೂ ಮಾಡ್ಕೊಡ್ತೀವಿ ಸರ್. ಇದು ಟೈಮಿಂಗ್ಸ್ ಹೇಳ್ಬಿಡಿ ಸರ್. ಟೈಮಿಂಗ್ಸ್ ಇಲ್ಲಿ ಊಟ 11:30 ಇಂದ 4:30 ತನಕ ಇರುತ್ತೆ. ಆಚೆ ಕಡೆ ಹೇಳಿದ ಟೈಮ್ ಕರೆಕ್ಟ್ ಆಗಿ ಕೊಡ್ತೀವಿ. ಊಟ ಕೊಟ್ಟಿದ್ದಾರೆ, ಕೆಲಸ ಮಾಡ್ತೀವಿ, ಕೈ ತುಂಬಾ ದುಡ್ಡು ಕೊಡ್ತಾರೆ. ಎಷ್ಟು ವರ್ಷದಿಂದ ಮಾಡ್ತಾ ಇದೀರಾ ನೀವೆಲ್ಲ? 10 ವರ್ಷದಿಂದ ಇದ್ದೀನಿ ಸರ್. ನೀವಮ್ಮ? 20 ವರ್ಷ ಆಯ್ತು. 20 ವರ್ಷದಿಂದ ಇದ್ದೀರಾ? ಅಂದ್ರೆ ಅವ್ರ ಮಗ ಇವಕ್ಕಿಂತ ಮುಂಚೆಯಿಂದ ಮಾಡ್ತಾ ಇದ್ದಾರೆ? ತಾಯಿ ತಂದೆ ಮಾಡ್ತಿದ್ರ ಅವಾಗ್ಲಿಂದನೂ ಅವ್ರು ಇದ್ದಾರೆ. ಅವಾಗಿಂದ ಇದ್ದಾರೆ. ಇಲ್ಲಿ ಪ್ಯೂರ್ಲಿ ವೆಜ್ ಅಲ್ಲ ಸರ್? ಹೌದು ಸರ್, ಪ್ಯೂರ್ ವೆಜ್. ಈರುಳ್ಳಿ ಬೆಳ್ಳುಳ್ಳಿ ಇರಲ್ಲ. ವೀಕ್ಲಿ ಒಂದ್ಸತಿ ಆಫೀಸ್ ಅವ್ರಿಗಳೆಲ್ಲ ಬರೋದು, ಬುಧವಾರ ಒಂದಿನ ಮಾತ್ರ ಆಫೀಸ್ ಇಂದ ಬಂದವ್ರಿಗೆ ಅವ್ರಿಗೆಲ್ಲ ಇರುತ್ತೆ ಊಟ ಎಲ್ಲ. ಸರ್ ಊಟ ಅಂತೂ ನೀವು ಕಣ್ಣು ಮುಚ್ಕೊಂಡು ಮಾಡ್ಬೋದು ಸರ್, ಆತರ ಇದೆ. ಕ್ವಾಲಿಟಿನೂ ಚೆನ್ನಾಗಿದೆ, ಕ್ಲೀನ್ಲಿನೆಸ್ ಹಾಗೆ ರುಚಿನೂ ಹಂಗೆ ತುಂಬಾ ಚೆನ್ನಾಗಿದೆ ಸರ್ ಇವ್ರ ಕೈದು. ಆಮೇಲೆ ಇನ್ನೊಂದೇನೋ ನಂಗೆ ಎಲ್ಲದಕ್ಕಿಂತ ಇಷ್ಟ ಆಗೋದೇನು ಅಂದ್ರೆ ಒಂಥರ ಹೋಮ್ಲಿ ಫೀಲ್ ಅಂತ ಹೇಳ್ತೀವಲ್ಲ, ಏನೋ ಬರೀ ನನ್ನ ಕಸ್ಟಮರು ಆತರ ನೋಡಲ್ಲ, ಮನೆ ಮೆಂಬರ್ ಏನೋ ಅಂತ ನಂಗನ್ಸುತ್ತೆ. ಹಾಗೆ ಯಥೇಚ್ಛವಾಗಿ ಬಡಿಸ್ತಾರೆ, ಅದಕ್ಕೂ ನಾನ್ ಬೇಡ ಅನ್ನೋ ಗಂಟೆ ಬಡಿಸ್ತಾರೆ. ಹೊಟ್ಟೆ ತೃಪ್ತಿಯಿಂದ ಊಟ ಮಾಡ್ತೀನಿ ಸರ್. ಆಲ್ಮೋಸ್ಟ್ 6 ವರ್ಷ ಆಯ್ತು ಸರ್. ನಾನು 6 ವರ್ಷದಿಂದ ಬರ್ತಾನೆ. 6 ವರ್ಷದಿಂದ ನಾನು ಮಧ್ಯಾಹ್ನ ರೆಗ್ಯುಲರ್ ಗಿರಾಕಿ. ಇವ್ರ ಮೆಸ್ ಬೇರೆ ಕಡೆ ಇತ್ತು ಮುಂಚೆ, ಹಳೆ ಬಿಲ್ಡಿಂಗ್ ಅಲ್ಲೂ ಇಲ್ಲಿ ಶಿಫ್ಟ್ ಆದಾಗ್ಲೂ ಇಲ್ಲಿಂದ ಬರ್ತಾ ಇದ್ದೀನಿ. ಇದನ್ನ ಮಧ್ಯಾಹ್ನ ಊಟಕ್ಕೆ ನಿಮ್ ಮನೆ ಆಗ್ಬಿಟ್ಟಿದೆ ಇದು? ಹ್ಞೂ ಸರ್, ಮಧ್ಯಾಹ್ನ ಊಟ ಅಂದ್ರೆ ಫಿಕ್ಸ್ ಇಲ್ಲಿ. ಇಲ್ಲಿ ನಂಗೆ ಯಾವ ತರ ಬೇಕೋ ಹಾಗೆ ಬಡಿಸ್ಕೊಡ್ತಾರೆ. ಡೈಲಿ ಬೇರೆ ಬೇರೆ ರೀತಿ ಸಾಂಬಾರ್ ಇರುತ್ತೆ, ಒಂದ್ ಬಾತ್ ಇರುತ್ತೆ. ಇವ್ರು ಮಾಡೋ ಬಾತ್ ಐಟಮ್ಗಳು ಇಷ್ಟ ನಂಗೆ, ಎಸ್ಪೆಷಲಿ ಅದ್ರ ಪುಳಿಯೋಗರೆ ಮತ್ತೆ ಟೊಮೆಟೊ ಬಾತ್ ತುಂಬಾ ಇಷ್ಟ. ಹೌದಾ? ಆಮೇಲೆ ಸಾಂಬಾರ್ಗಳು ಬೇರೆ ಬೇರೆ ವೆರೈಟಿ ಮಾಡ್ತಾರೆ. ಅದ್ರಲ್ಲಿ ನಂಗೆ ಎಲ್ಲದಕ್ಕಿಂತ ಫೇವರೇಟ್ ಅಂದ್ರೆ ಮೂಲಂಗಿ ಸಾಂಬಾರು. ಮೂಲಂಗಿದು. ಆಮೇಲೆ ಇನ್ನೊಂದ್ಸಲಿ ಸೊಪ್ಪಿನ ಸಾಂಬಾರ್ ಮಾಡ್ತಾರೆ, ಗಂಡನ ಸೊಪ್ಪು.
ಅದು ಸೂಪರ್ ಆಗಿರುತ್ತೆ ಸರ್. ರಸಮ್ ಅಲ್ಲಿ ಒಂದ್ಸರಿ ನಿಂಬೆಹಣ್ಣು ರಸಮ್ ಅಂತ ಮಾಡ್ತಾರೆ. ಯಾವತ್ತೂ ನಾನು ಡಿಸ್ಸ್ಯಾಟಿಸ್ಫೈ ಅನ್ನೋದು ಆಗೇ ಇಲ್ಲ ಸರ್. ಐ ಆಮ್ ಸ್ಯಾಟಿಸ್ಫೈಡ್ ಎವ್ರಿ ಡೇ. ಎವ್ರಿ ಟೈಮ್ ಐ ಆಮ್ ಸ್ಯಾಟಿಸ್ಫೈಡ್. ತುಂಬಾ ಚೆನ್ನಾಗಿ ಮಾಡ್ತಾರೆ ಸರ್. ನನ್ನ ಹೆಸರು ಸ್ಕಂದ. ನಮ್ಮ ತಾತ ನನ್ನ ಹೆಸರೇ ಮೆಸ್ಗಿಟ್ಟಿದ್ದಾರೆ, ಅದಕ್ಕೆ ನಾನು ರಜಾ ಇದ್ದಾಗ ಮಾತ್ರ ಬರೋದು. ಸ್ಕೂಲ್ ರಜಾ ಇದ್ದಾಗ ಬರ್ತೀಯಾ? ಬಂದ್ಬಿಟ್ಟು ತಾತಂಗೆ ಹೆಲ್ಪ್ ಮಾಡ್ತೀಯಾ? ಇಲ್ಲ, ನಾ ಕ್ಯಾಶ್ ನೋಡಿ, ಅಮ್ಮನ ತಗೊಳ್ತಾರ, ನೀವು ತಗೊಳ್ತೀರಾ? ಬಂಧುಗಳೇ, ನೋಡಿದ್ರಲ್ವಾ ಸ್ಕಂದ ಮೆಸ್. ನೋಡಿ, ಸ್ಕಂದ ಎಸ್ ಶೇಷಾದ್ರಿ ಇಲ್ಲೇ ಇದಾರೆ. ಏನಪ್ಪಾ ಕುಮಾರ್ ಹೇಳಿ, ಏನ್ ಹೇಳ್ಬಿಡು. ಕುಮಾರ್ ಅಂಕಲ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ವೆಲ್ಕಮ್. ನೋಡಿದ್ರಲ್ಲ ಬಂಧುಗಳೇ, ಸ್ಕಂದ ಮೆಸ್ ನಂಜನಗೂಡಿ ಬಂದ್ರೆ ಮಿಸ್ ಮಾಡಬೇಡಿ. ನಿಮಗೆ ಸಾಂಪ್ರದಾಯಿಕ ಊಟ ಸಿಗುತ್ತೆ, ಸಖತ್ತಾಗಿರುತ್ತೆ, ಪ್ಯೂರ್ ವೆಜ್. ಬಂದು ಟ್ರೈ ಮಾಡಿ. ವಿಡಿಯೋ ಚೆನ್ನಾಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಯಾರು ಮೊದಲು ಬಾರಿ ನೋಡ್ತಾ ಇದ್ರೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು. ಬಾಯ್ ಬಾಯ್ ಓನರ್.